ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನಿದ್ದೀನಿ ಗೋವಾದ ಪಣಜಿಯಲ್ಲಿ. ಸೊ ಇಲ್ಲಿ ಕಾರ್ನಿವಲ್ ನಡೀತಾ ಇದೆ. ಕಾರ್ನಿವಲ್ ಅಂದರೆ ಗೋವಾದ ಕಲರ್ಫುಲ್ ಸ್ಟ್ರೀಟ್ ಪಾರ್ಟಿ ಅಂತ ಹೇಳ್ಬೋದು. ಇದು ಮೇನ್ ಸಿಟಿಗಳಲ್ಲಿ ಮಾತ್ರ ಆಗ್ತದೆ. ಸೊ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಗೋವಾದ್ದು ನಮಗೆ 120 ರುಪೀಸ್ ಅಂದ, ಆಮೇಲೆ 80 ರುಪೀಸಿಗೆ ಕೊಟ್ಟ. ನಾವು ಫಸ್ಟ್ ಟೈಮ್ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀವಲ್ಲ ಕಾರ್ನಿವಲ್, ಸೊ ಹಾಗೆ ನಾವು ತಗೊಂಡ್ವಿ. ಗೋವಾದ ಸ್ಟ್ರೀಟ್ಗಳಲ್ಲಿ ಆದರೆ ಗೋವಾದ ರೆಸಾರ್ಟ್ಗಳಲ್ಲೂ ಕೂಡ ಪ್ರೈವೇಟ್ ಆಗಿ ಕಾರ್ನಿವಲ್ ಅನ್ನು ಕೂಡ ಆಚರಿಸ್ತಾರೆ. ಸೊ ಕಾರ್ನಿವಲ್ ರೆಡಿ ಆಗ್ತಾ ಉಂಟು, ನಾವಿದೆಲ್ಲ ತಗೊಂಡ್ವಿ. ನಾವು ನಮ್ಮ ಮನೆಯಿಂದ ಪಣಜಿಗೆ ಬಸ್ಸಲ್ಲಿ ಬಂದ್ವಿ. ಇಲ್ಲೊಂದು ಆಟೋನೂ ಇಲ್ಲಲ್ಲ, ಅದು ದೊಡ್ಡ ಸಮಸ್ಯೆ. ಹಾಗಾಗಿ ಬಸ್ಸಲ್ಲಿ ಬಂದಿದ್ದು. ನೋಡಿ, ಸ್ಟ್ರೀಟ್ ಎಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಟ್ ಆಗಿದೆ. ಚೆನ್ನಾಗಲ್ಲ? ನಿಮ್ದು ಸಹ ಚೆಂದ ಉಂಟು. ನಂದಂತೂ ಬ್ರೈಟ್ ಜಾಸ್ತಿ ಇಲ್ಲ. ನಾವಂತೂ ಇವತ್ತು ಫುಲ್ ಪಣಜಿ ರೌಂಡ್ ಹೊಡಿತಿದ್ದೇವೆ, ನಮ್ಮದೇ ರಾಜ್ಯ ತರ. ನಮ್ಮದೇ ರಾಜ್ಯ, ನಮ್ಮದೇ. ಆಕ್ಚುಲಿ ನಾನು ಸುಮ್ಮನೆ ನಮ್ಮದೇ ರಾಜ್ಯ ತರ ಅಂತ, ನಿಜ ಆಕ್ಚುಲಿ ಬೇರೆ ರಾಜ್ಯದಲ್ಲಿದ್ದೇವೆ. ಸೊ ಬಸ್ ಸ್ಟ್ಯಾಂಡಿಂದ ಹುಡ್ಕೊಂಡು ಬಂದ್ವಿ ಎಲ್ಲಿ ಇವೆಂಟ್ ನಡೀತದೆ ಅಂತ. ಇದು ಕೆಸಿನೋ ರೋಡ್ ಇದೆಯಲ್ಲ, ಸೊ ಅಲ್ಲಿ ನಡೆಯುವಂಥದ್ದು. ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಎಲ್ಲ ಫ್ಲೋರ್ಸ್ ಎಲ್ಲ ಬರ್ತಾ ಇದೆ ಒಂದೊಂದೇ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ಇವರು ಅಂತ, ಎಷ್ಟು ಚೆನ್ನಾಗಿ ಕಾಣಿಸ್ತಾವಲ್ಲ. ನಾವು ಫೋಟೋ ತೆಗೆಸಿದ್ವಿ ಮಕ್ಕಳ ಜೊತೆ. ಈಗ ನೋಡಿ ಅವರಿಗೆ ಡಿಮ್ಯಾಂಡ್. ಕಾರ್ನಿವಲ್ದು ವೈಬ್ಸ್ ಅಂತೂ ಸಖತ್ತಾಗಿದೆ ಆಯಿತಾ, ಯಾಕಂದರೆ ಫಾರಿನರ್ಸ್ ಜಾಸ್ತಿ ಇದ್ದಾರಲ್ಲ, ಇದಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ ಈ ಶೋ ನೋಡಲಿಕ್ಕೆ. ನಾವು 2:30ಗೆ ಬಂದಿದ್ವಿ ಮನೆಯಿಂದ ಹೊರಟು. ಇಲ್ಲಿ ಬರುವಾಗ 3 ಗಂಟೆ ಆಯಿತು. ಅದಾದಮೇಲೆ ಇನ್ನೂ 4:15-5 ಗಂಟೆ ಆಯಿತು, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ನಮಗಂತೂ ವೆಯ್ಟ್ ಮಾಡಿ ಸಾಕಾಯಿತು. ಕೇಳ್ಕೊಂಡು ಬಂದ್ವಿ ಬಸ್ ಸ್ಟ್ಯಾಂಡಿಂದ. ಸ್ವಲ್ಪ ದೂರ ಇದೆ ಇಲ್ಲಿ ಬರಬೇಕಂದ್ರೆ. ಆ್ಯಕ್ಚುಲಿ ನಾವು ಫ್ಲೋಟ್ಸ್ ಎಲ್ಲ ಶುರುವಾಗೋ ಮುಂಚೆ ಈ ಸ್ಟಾರ್ಟಿಂಗಲ್ಲೇ ನಾವು ನಿಂತರೆ ನಮಗೆ ಅಷ್ಟೊಂದು ರಶ್ ಇರೋದಿಲ್ಲ. ಆ ಕಡೆ ಫುಲ್ಲು ಕೆಸಿನೋ ಮುಂದೆ ಹೋದರೆ ಫುಲ್ ಜನ ಅಲ್ಲೇ ಇರ್ತಾರೆ, ಯಾಕಂದರೆ ಅಲ್ಲೇ ಆಗೋದಂತ ಗೊತ್ತಿರುತ್ತೆ. ಎಲ್ಲ ಅಲ್ಲೇ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಇಲ್ಲೇ ನಾವು ಸ್ಟಾರ್ಟಿಂಗಲ್ಲೇ ಇದ್ದರೆ ಆಮೇಲೆ ನಮಗೆ ರಿಟರ್ನ್ ಹೋಗಲಿಕ್ಕೆ ತುಂಬ ಈಸಿ ಆಗ್ತದೆ. ಸೊ ಇನ್ನೇನೋ ಸ್ಟಾರ್ಟ್ ಆಗುವಾಗಿದೆ ನೋಡಿ, ಕಾರೆಲ್ಲ ಹತ್ತಿ ಕೂತ್ಕೊಂಡ್ರು. ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ ಕಾರೆಲ್ಲ. ಇನಾಗ್ರೇಷನ್ ಫ್ಲೋಟ್ ಬರ್ತಾ ಇದೆ, ಅಲ್ಲಿ ನೋಡಿ ದೂರದಿಂದ ಕಾಣಿಸ್ತದೆಲ್ಲ ಕಲರ್ಫುಲ್ಲು. ಸೊ ಅದು ಇವಾಗ ಬರ್ತಾರೆ, ಅದರಲ್ಲಿ ಕಿಂಗ್ ಅಂತ ಇರ್ತಾರೆ, ಅವ್ರು ಇರ್ತಾರೆ, ಮತ್ತೆ ಕೂತ್ಕೊಳ್ತಾರೆ. ಇವಾಗ ಜಸ್ಟ್ ಸ್ವಲ್ಪ ಮುಂದೆಯಿಂದ ಸ್ಟಾರ್ಟ್ ಆಗುತ್ತೆ, ನಾವು ಅಲ್ಲಿ ಹೋಗ್ಬೇಕು. ಫಾರಿನರ್ಸ್ ಅಂತೂ ನನಗಿಂತ ಎಕ್ಸೈಟ್ಮೆಂಟಲ್ಲಿದ್ದಾರೆ ನೋಡಲಿಕ್ಕೆ, ತುಂಬ ಎಂಜಾಯ್ ಮಾಡ್ತಿದ್ದಾರೆ ಇಲ್ಲಿನ ಕಲ್ಚರ್ ನೋಡಲಿಕ್ಕೆ. ಎಸ್, ಕಾರ್ನಿವಲ್ ಸ್ಟಾರ್ಟ್ ಆಯಿತು. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಸಖತ್. ಫ್ರೆಂಡ್ಸ್, ಇನ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಾವು ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ, ಯಾಕಂದರೆ ಇವಾಗ ಫ್ಲೋಟ್ಸ್ ಶುರು ಆಗೋದು, ಇನಾಗ್ರೇಷನ್ ಆಗೋದು ಸ್ವಲ್ಪ ಮುಂದೆ. ಸೊ ಈಗ ಬರ್ತಾ ಇದೆ. ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಕಲರ್ಫುಲ್ ಆಗಿದೆ ಅಂದರೆ ಬನ್ನಿ ನೋಡುವ. ನನಗಂತೂ ಫಾರಿನಲ್ಲಿ ಇದ್ದ ಫೀಲ್ ಆಗ್ತಿದೆಪ್ಪ ಇವತ್ತು. ಎಷ್ಟು ಕಲರ್ಫುಲ್. ಇದು ನಮ್ಮ ಇಂಡಿಯಾದಲ್ಲಿ ಇಲ್ಲಿ ಮಾತ್ರ, ಗೋವಾದಲ್ಲಿ ಮಾತ್ರ ಆಗೋದು, ಇದು ಫಾರಿನಲ್ಲೆಲ್ಲ ನಡೀತಾ ಇರ್ತದೆ. ನನ್ನ ಫ್ರೆಂಡ್ ಇನ್ನಷ್ಟೇ ಅವಳು ಸ್ಟೇಟಸ್ ಹಾಕಿದ್ಲು, ಅವಳು ಜರ್ಮನಲ್ಲಿರೋದು. ಸೊ ಅಲ್ಲಿ ಕೂಡ ಇದೇ ಆಗ್ತಾಯಿತ್ತು, ಬಟ್ ಹೆಸರು ಬೇರೆ ಇತ್ತು. ನೋಡಿ, ಕೆಸಿನೋ ರೋಡಲ್ಲಿ ಆಗ್ತಿರೋದು ಅಂತ ಅವಾಗಲೇ ಹೇಳಿದ್ದೆಲ್ಲ, ಕೆಸಿನೋಗಳೆಲ್ಲ ಕಾಣಿಸ್ತಾ ಇದೆ. ಸೊ ಮಾಂಡವಿ ರಿವರ್ ಬ್ಯಾಂಕಲ್ಲಿ ಆಗ್ತಾ ಇರೋದು. ನೋಡಿ ಬ್ರಿಡ್ಜ್ ಎಷ್ಟು ಸಖತ್ತಾಗಿದೆ ನೋಡಿ. ಮೇಲೆ ಕಾಣಿಸ್ತಾ ಇರೋದು ಅಟಲ್ ಸೇತು, ಕೆಳಗಡೆ ಇನ್ನೊಂದು ಸೇತುವೆ ಉಂಟು, ಡಬಲ್ ಸೇತುವೆ ಇಲ್ಲಿ. ನೋಡಿ ಈ ಫ್ಲೋಟಲ್ಲಿ ಮುಂದೆ ಕಿಂಗ್ ಇರ್ತಾರೆ, ಇವರೀಗ ಏಂಜಲ್ಸ್ ಎಲ್ಲ ಹತ್ತಾ ಇದ್ದಾರೆ. ಈ ಫ್ಲೋಟೇ ಮೇಯ್ನ್ ಕಾರ್ನಿವಲ್ದು ಮೇಯ್ನ್ ಫ್ಲೋಟ್ ಅಂತ ಹೇಳ್ಬೋದು. ಇದು ಸ್ಟಾರ್ಟಿಂಗ್ ಫ್ಲೋಟ್, ಇನಾಗ್ರೇಷನ್ ಮಾಡುವಂಥದ್ದು. ನೋಡಿ ಮೇಲೆ ಕಿಂಗ್ ಕಾಣಿಸ್ತಾ ಇರ್ತಾರಲ್ಲ, ಅವರು ಕಿಂಗ್ ಮೊಮೋ ಅಂತ. ಕಿಂಗ್ ಮೊಮೋ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಆಡಿಷನ್ ಇರ್ತದೆ. ಸೊ ಆಡಿಷನಲ್ಲಿ ಇವರು ಸೆಲೆಕ್ಟ್ ಆಗಬೇಕು. ಇವರು ಮಡ್ಗಾವ್ ಅವರು ಬೇಸಿಕಲಿ ಸೆಡ್ರಿಕ್ ದೇ ಕೋಸ್ಟಾ, ಇವರು ಆಡಿಷನಲ್ಲಿ ಸೆಲೆಕ್ಟ್ ಆಗ್ತಾರೆ. ಇವರ ಬ್ಯಾಕ್ಗ್ರೌಂಡ್ ಬಂದು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋರು, ಹಾಗೆ ಪೊಲಿಟಿಕ್ಸ್ ಕೂಡ, ಹಾಗೆ ಜರ್ನಲಿಸ್ಟ್ ಕೂಡ ಹೌದು. ಸೊ ಹಾಗಾಗಿ ಇವರು ಸೆಲೆಕ್ಟ್ ಆಗಿರ್ಬೋದು. ಸೆಲೆಕ್ಷನ್ ಕೂಡ ತುಂಬ ಟಫ್ ಆಗಿರ್ತದಂತೆ. ಆಮೇಲೆ ಇದನ್ನು ಸೆಲೆಕ್ಟ್ ಮಾಡುವಂಥವರು ಗೋವಾದ ಟೂರಿಸಮ್ ಡಿಪಾರ್ಟ್ಮೆಂಟ್ ಅವರು. ಆ್ಯಕ್ಚುಲಿ ಇದು 1965ಗೆ ಸ್ಟಾರ್ಟ್ ಆಗಿದ್ದು, ಕಾರ್ನಿವಲ್ ಮಾಡಲಿಕ್ಕೆ ಶುರು ಮಾಡಿದ್ದು. ಇದು ಟೂರಿಸ್ಟನ್ನು
ಅಟ್ರಾಕ್ಟ್ ಮಾಡಲಿಕ್ಕೋಸ್ಕರ ಶುರುವಾದಂತಹ ಒಂದು ಫೆಸ್ಟಿವಲ್ ಅಂತ ಹೇಳ್ಬೋದು. ಇದು ಗೋವನ್ನ ಕಲ್ಚರನ್ನು ತೋರಿಸ್ತದೆ. ಕಿಂಗ್ ಮೊಮೊ ಇನಾಗ್ರೇಷನ್ ಮಾಡಿದರು. ಸೊ ಕಾರ್ನಿವಲನ್ನು ರೂಲ್ ಮಾಡೋದು ಈ ಕಿಂಗ್ ಮೊಮೊ. ನಾವು ನಿಂತಂಥ ಪ್ಲೇಸು ಪರ್ಫೆಕ್ಟ್ ಇತ್ತು, ಯಾಕಂದರೆ ಅಲ್ಲೇ ಇನಾಗ್ರೇಷನ್ ಸ್ಟಾರ್ಟ್ ಆಗಿದ್ದು. ಸೊ ಎಲ್ಲ ಅಲ್ಲಿಂದನೇ ಸ್ಟಾರ್ಟ್ ಆಗ್ತಿತ್ತು. ನೋಡಿ ತುಂಬ ಜನ ಇದ್ರು ಮಾತ್ರ ಈ ರೋಡಲ್ಲಿ ಫುಲ್. ಈ ಕಾರ್ನಿವಲ್ ಬಂದು ಪೋರ್ಚುಗೀಸರ ಕಲ್ಚರ್ ಹಾಗೆ ಗೋವನ್ ಕಲ್ಚರ್ ಎರಡು ಬ್ಲೆಂಡ್ ಆಗಿದೆ. ನೋಡಿ ಇಲ್ಲಿ ಗೇರೋಣೆಲ್ಲ ಇದೆ. ಈ ಫೆಸ್ಟಿವಲ್ಗಂತೂ ನಮ್ಮ ದೇಶದ ಮೂಲೆ ಮೂಲೆಗಳಿಂದ ಫೋಟೋಗ್ರಾಫರ್ಸ್ ಎಲ್ಲ ಬರ್ತಾರೆ. ಹಾಗೆ ಎಷ್ಟು ಜನ ಯೂಟ್ಯೂಬರ್ಸ್ ಇದ್ರೇನೋ ಇದರಲ್ಲಿ, ಎಷ್ಟು ಜನ ಕ್ಯಾಮರಾಮ್ಯಾನ್ ಇದ್ವಿ, ಎಷ್ಟು ಜನ. ಲಾಸ್ಟ್ ಟೈಮ್ ನಮ್ಮ ಫ್ಯಾಮಿಲಿಲಿ ಫೋಟೋಗ್ರಾಫರ್ ಇದ್ದಾರೆ. ಸೊ ನೀವು ಲಾಸ್ಟ್ ಟೈಮ್ ನೋಡಿರ್ಬೋದು ಫೋಟೋ ಶೂಟ್ ಎಲ್ಲ ಮಾಡಿದ್ರು. ಸೊ ಅವರು ಕೂಡ ಬಂದಿದ್ರು ಉಡುಪಿಯಿಂದ. ಸೊ ಅವ್ರು ಹೇಳ್ತಾ ಇದ್ರು ನಮ್ಮ ಊರಿನ ಕಡೆಯಿಂದ ತುಂಬ ಫ್ಲೋಟ್ಸ್ ಎಲ್ಲ ಬಂದಿದೆ, ಉಡುಪಿಯಿಂದ ಮಂಗಳೂರಿಂದ ಎಲ್ಲ ಫ್ಲೋಟ್ಸ್, ಕ್ರಿಶ್ಚಿಯನ್ ಕಮ್ಯುನಿಟಿ ಅವ್ರದ್ದು. ಈ ಥರ ನಮ್ಮ ಕಡೆ ಟ್ಯಾಬ್ಲು ಅಂತ ಹೇಳ್ತಾರೆ, ಇಲ್ಲಿ ಫ್ಲೋಟ್ಸ್ ಅಂತ ಹೇಳ್ತಾರೆ. ಈ ಫೆಸ್ಟಿವಲ್ಗೆ ಬರೋರೆಲ್ಲ ಮಾಸ್ಕು ಹಾಗೆ ಹೇರ್ ವಿಗ್ ಎಲ್ಲ ಹಾಕೊಂಡ್ಬರ್ತಾರೆ. ನಮ್ಮ ಕಡೆಯಿಂದ ಇಲ್ಲಿ ಏನು ಡಿಫ್ರೆನ್ಸು ಅಂದರೆ ಎಲ್ಲರೂ ಇಲ್ಲಿ ಶಾರ್ಟ್ ಡ್ರೆಸ್ ಹಾಕ್ಕೊಂಡು ಒಂಥರ ವೆಸ್ಟರ್ನ್ ಡ್ರೆಸ್ಸಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಸೊ ಒಂಥರ ಡಿಫ್ರೆಂಟ್ ಅನಿಸುತ್ತೆ, ಯುನೀಕ್ ಅನಿಸುತ್ತೆ, ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಕಡೆಗಿಂತ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ಅಷ್ಟೇ. ಮತ್ತೆಲ್ಲ ಸೇಮ್ ಮೆರವಣಿಗೆ ಥರನೇ ಇರ್ತದೆ. ನಮಗಿದು ಅಪರೂಪ ಆದ್ರಿಂದ ಒಂಥರ ಏನೋ ಸ್ಪೆಷಲ್ ಥರ ಕಾಣಿಸ್ತದೆ ಅಷ್ಟೇ. ನಮ್ಮ ಕಡೆ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಪಾಶ್ ಮಾರೆ ಅಂತ ಹೇಳ್ಬೋದು, ಒಂಥರ ಪಾಶ್ ಇತ್ತು. ನೋಡಿ ಇವ್ರದ್ದು ಬಂತು ಗರ್ಲ್ಸ್ ಇದ್ದು. ಸೊ ನಾವಾಗ ಫೋಟೋ ತೆಗೆಸ್ಕೊಂಡಿದ್ವಲ್ಲ, ಈ ಥರ ಫೋಟೋ ತೆಗಿಬೇಕು, ಅವರಿಬ್ರು ನಿಂತಿದ್ರಲ್ಲ ಅದೇ ಥರ ತೆಗಿಬೇಕು ಅಂತ ಅನಿಸ್ತು. ಮತ್ತೆ ನಾಚಿಕೆ ಆಯಿತು, ಸುಮ್ಮನೆ ಆದ್ವಿ. ನಿಜವಾಗ್ಲೂ ಪಾಶ್ ಮಾರೆ ಗೋವಾ. ಸೋ ಲಕ್ಕಿ ಅನಿಸುತ್ತೆ ಗೋವಾಕ್ಕೆ ನಮಗೆ ಟ್ರಾನ್ಸ್ಫರ್ ಆಗಿದ್ದು ಹಸ್ಬೆಂಡಿಗೆ. ಸೊ ಇದೆಲ್ಲ ನೋಡ್ಬೋದು, ಇಲ್ಲಾಂದ್ರೆ ನಮ್ಗೆ ಇದೆಲ್ಲ ನೋಡೋಕೆ ಆಗ್ತಾ ಇತ್ತಾ. ನೋಡಿ ಮರಿ ಈ ಅಜ್ಜಿ ಎಷ್ಟು ಪಾಶ್ ಇದ್ದಾರಲ್ಲ. ಈ ಅಜ್ಜಿ ಕೂಡ ನೋಡಿ ಚಂದ ಗಾಡಿಯಲ್ಲಿ ಬರ್ತಿದ್ದಾರೆ. ನಿಜವಾಗ್ಲೂ ಮೈಂಡ್ ಬ್ಲೋಯಿಂಗ್ ಅನಿಸ್ತಾ ಇದೆ. ಕಲರ್ಫುಲ್ ಅನಿಸ್ತಾ ಇದೆ ಇಡೀ ಪಣಜಿ ಕೂಡ. ಇನ್ಯಾಕೆ ತಡ, ಕರ್ನಾಟಕದಿಂದ ಏನು ದೂರ ಇಲ್ಲ, ನೀವು ಬಂದು ಹೋಗ್ಬೋದು. ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ನಡೀತದೆ ಇದು. ಸೊ ಎಲ್ಲರೂ ಬರ್ಲ್ಬೋದು. 3 ದಿನ ನಡೀತದೆ. 3 ದಿನ ಒಂದೊಂದು ಸಿಟಿಯಲ್ಲಿ ಇರ್ತದೆ. ಇವತ್ತು ಪಂಜಲಿದೆ, ಇನ್ನೊಂದು ಮಾರ್ಗೋವಾ, ಅಥವಾ ನೆಕ್ಸ್ಟು ಮಾಪುಸ, ವಾಸ್ಕೋ, ಆ ಥರ ದೊಡ್ಡ ದೊಡ್ಡ ಸಿಟಿಯಲ್ಲಿ ಮಾತ್ರ ಇದು ನಡೆಯುವಂಥದ್ದು. ನೋಡಿ ನಾನು ಫಾರಿನಲ್ಲಿ ಇದ್ದಾಗ ಅನಿಸ್ತಿಲ್ಲ ನಿಮಗೆ. ಸೊ ಇಷ್ಟೊತ್ತಾಗುವಾಗ ನಮ್ಮದು ಅಪಾರ್ಟ್ಮೆಂಟ್ ಅವರೇ, ಆ್ಯಕ್ಚುಲಿ ಅವರು ಮುಂಬೈ ಅವರು ಡೆಲ್ಲಿ, ಏನೋ ಕನ್ಫ್ಯೂಷನ್ ಗುರ್ತಾ ಇದೆ. ಹೀಗೆ ಹಾಯ್ ಬೈ ಅಷ್ಟೇ ಮಾತಾಡ್ತಿದ್ವಿ, ಸ್ವಲ್ಪ ಅಷ್ಟೇ, ಹೆಸರು ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ಅವ್ರು ಸಿಕ್ಕಿದ್ರು, ಅವ್ರ ಜೊತೆ ಸ್ವಲ್ಪ ಮಾತಾಡಿದ್ವಿ, ಮತ್ತು ಅವ್ರ ಜೊತೆ ಇದ್ವಿ ಸ್ವಲ್ಪ ಹೊತ್ತು. ಸಂಜೆ ಅವ್ರ ಜೊತೆ ಎಲ್ಲ ಆಟ ಆಡ್ತಾ ಇರ್ತಾನೆ. ಎಷ್ಟು ಚೆನ್ನಾಗಿದೆಲ್ಲ ಗೋವನ್ ಸಾಂಗು. ಈ ಸಾಂಗ್ ಕೇಳಬೇಕಾದ್ರೆ ಯಾರಿಗಾದ್ರೂ ಡ್ಯಾನ್ಸ್ ಮಾಡಬೇಕು ಅಂತ ಅನ್ಸಲ್ವಾ? ನಮಗೂ ಇವಾಗ ಅನಿಸ್ತಾ ಇದೆ ಡ್ಯಾನ್ಸ್ ಮಾಡಬೇಕು ಅಂತ. ನೋಡಿದ್ರಲ್ಲ ಎಷ್ಟು ಡ್ಯಾನ್ಸ್ ಮಾಡಬೇಕು ಅನಿಸುತ್ತೆ, ಮತ್ತು ಎಷ್ಟು ಕಂಫರ್ಟ್ ಗೊತ್ತಾ ಇಲ್ಲಿ ಡ್ಯಾನ್ಸ್ ಮಾಡಲಿಕ್ಕೆ, ಎಷ್ಟು ಸೇಫ್ ಅನಿಸುತ್ತೆ. ಅಂದರೆ ನಮ್ಮೂರಲ್ಲಾದರೆ ಈ ಥರ ಎಲ್ಲ DJ ಎಲ್ಲ ಇರಬೇಕಾದ್ರೆ ಎಷ್ಟು ಜನ ಕುಡ್ದಿರೋರು ಇರ್ತಾರೆ. ಸೊ ಇಲ್ಲಿ ಏನೂ ಆ ಥರ ಇಲ್ಲ. ಗೋವಾ ನಿಮಗೆಲ್ಲ ಗೊತ್ತಲ್ಲ ಡ್ರಿಂಕ್ಸಿಗೆ ಫೇಮಸ್, ಬಟ್ ಯಾರು ಡ್ರಿಂಕ್ಸ್ ಮಾಡಿದ ಥರ ಇಲ್ಲಿ ಕಾಣಿಸ್ತಾ ಇರಲಿಲ್ಲ. ಒಂಥರ ಚೆನ್ನಾಗಾಯಿತು ಮಾತ್ರ. ನಮ್ಮ ಇಂಡಿಯಾದಲ್ಲಿ ಇದ್ದೀನಿ ಅಂತ ಅನಿಸ್ತಾ ಇದೆಯಾ ನಿಮಗೆ ಅಲ್ವಾ? ನೋಡಿ ರೆಡ್ ಬುಲ್ ಅವರು ಒಂದು ಎಷ್ಟು ಖರ್ಚು ಮಾಡಿರ್ಬೋದಲ್ವಾ ಇದಕ್ಕೆ, ಅಡ್ವರ್ಟೈಸ್ಮೆಂಟಿಗೆ. ನೋಡಿ ಒಂದು ಕಾರನ್ನು ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ. ಇನ್ನೊಂದೇನು ಗೊತ್ತಾ ನಿಮಗೆ, ಮೇನ್ ನಮಗೆ ಡಿಫ್ರೆನ್ಸ್ ಅನ್ಸುತ್ತೆ ಇಲ್ಲಿ ಸಾಂಗ್ಸು. ಇದು ಯಾವ ಸಾಂಗ್ಸು ನಾನು ಮೊದಲು ಕೇಳಲೇ ಇಲ್ಲ, ಎಲ್ಲ ಕೊಂಕಣಿ ಗೋವಂದು ಫೇಮಸ್ ಸಾಂಗ್ಸ್ಗಳಿರಬೇಕು. ಈಗ ನಮ್ಮ ಕಡೆ ಆದರೆ ಹೆಂಗಿರುತ್ತೆ ಹೇಳಿ, DJ ಅದೇ ಸಾಂಗು, ಅದೇ ಇದು ಡಗ 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 ಅಂತ ಅದು ಕೇಳಿ 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 ಮೆರವಣಿಗೆಯಲ್ಲಿ ಸಾಕಾಗಿದೆ. ಬಟ್ ಇಲ್ಲಿ ಸಾಂಗ್ಸ್ ಒಂಥರ ಯೂನಿಕ್ ಆಗಿತ್ತು, ಒಂಥರ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸಾಂಗ್ಸ್ ಎಲ್ಲ.
ಫಾರಿನರ್ಸ್ ತುಂಬ ಜನ ಇದ್ರಲ್ಲ, ಅವ್ರ ಜೊತೆ ಒಂದು ವ್ಲಾಗ್ ಮಾಡ್ಬೇಕಂತ ತುಂಬ ಆಸೆ ಇತ್ತು. ಸೊ ಹಾಗೆ ಅವ್ರ ಜೊತೆ ಡ್ಯಾನ್ಸ್ ಮಾಡುವ ಅಂತ ಅನ್ನಿಸ್ತು. ಸೊ ಅವ್ರು ಫಸ್ಟಿಗೆ ಅಂದ್ಕೊಂಡ್ರು ಫೋಟೋ ಅಂತ, ಆಮೇಲೆ ಡ್ಯಾನ್ಸು ಅಂದೆ, ಆಮೇಲೆ ನನ್ನ ಜೊತೆ ಡ್ಯಾನ್ಸ್ ಮಾಡಿದ್ರು ಚಂದ ಮಾಡಿ. ನಾನು ಎಲ್ಲ ಕಡೆ ಸಾಂಗ್ ಹಾಕಿಲ್ಲ, ಕೆಲವು ಕಡೆ ಕೊಂಕಣಿ ಸಾಂಗ್ಸಲ್ಲಿ ತೆಗೆದಿದ್ದೇನೆ, ಕಾಪಿರೈಟ್ ಕ್ಲೈಮ್ ಬರ್ಬೋದು ಅಂತ. ಸೊ ಹಾಗಾಗಿ ಇವರೊಬ್ರು ಅಂಕಲ್ ಕೋಮಣ ಹಾಕೊಂಡ್ಬಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ನಿಮ್ಗೆ ಏನನ್ನಿಸ್ತು ಸಾಂಗ್ಸ್ ಎಲ್ಲ ಕೇಳಿ? ಎಷ್ಟು ಚೆನ್ನಾಗಿದೆಲ್ಲ. ಗೋವಾದಲ್ಲಿ ಮೇಯ್ನ್ ಆಗಿ ಕೃಷಿ ಹಾಗೆ ಮೀನುಗಾರಿಕೆ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ನಾನಾ ಬಗೆಗಳುಂಟು, ಬೆಳೆಸ್ಲಿಕ್ಕಾಗಲಿ ಒಂದು ಬೇರೆ ಬೇರೆ ಥರ ಎಲ್ಲ ಇದೆ. ಬಟ್ ಗೋವಾದಲ್ಲಿ ಜಾಸ್ತಿ ಜಾಗ ಕೂಡ ಇಲ್ಲ, ಜಾಸ್ತಿ ಬೆಳೆಗಳು ಕೂಡ ಇಲ್ಲ. ಯಾಕಂದರೆ ಇಲ್ಲಿ ಅರ್ಧದಷ್ಟು ಐಟಮ್, ಅರ್ಧ ಅಲ್ಲ ಮುಕ್ಕಾಲಷ್ಟು ಐಟಮ್ ಬರೋದು ಕರ್ನಾಟಕದಿಂದ. ಸೊ ಹಾಗೆ ಇಲ್ಲಿ ಗ್ರಾಸರಿ ಎಲ್ಲ ತುಂಬಾ ಕಾಸ್ಟ್ಲಿ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಮಕ್ಕಳು ತರಲೆ ಮಾಡ್ತಿದ್ರು, ಅವಳು ಇದು ಮಾಡ್ತಿದ್ಲು, ವಿಡಿಯೋ ಮಾಡ್ತಿದ್ದಾರೆ ಅಂತ. ಈ ಕಾರನ್ನು ಮಾಪುಸ್ದವ್ರು ಯಾವ ಥರ ರೆಡಿ ಮಾಡ್ಯಾರ ನೋಡಿ, ಉಲ್ಟಾ ಪಲ್ಟಾ ಮಾಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಮಕ್ಕಳಿಗೆಲ್ಲ ತುಂಬ ಖುಷಿ, ಹಾಗೆ ಟಯರ್ಡ್ ಕೂಡ ಆಗ್ತಾ ಇತ್ತು. ನೋಡಿ ಮಕ್ಕಳ ಮುಖ ಎಲ್ಲ. ವಾವ್, ಈ ಕಾರ್ ಅಂತೂ ಎಷ್ಟು ಚೆನ್ನಾಗಿದೆ ನೋಡಿ. ಯಾವ ಕಾರ್ ಇದು? ಯಾರಿಗಾರು ಗೊತ್ತಿದೆ? ಅದು ಹಳೆ ಕಾರ, ಹೊಸ ಕಾರ, ಏನಂತ ಗೊತ್ತಾಗ್ತಿಲ್ಲಪ್ಪ. ಎಷ್ಟು ಚೆನ್ನಾಗಿದೆ. ಓಲ್ಡ್ ಮಾಡೆಲ್ಲ ಅಥವಾ ಹೊಸ ಮಾಡೆಲ್ಲ ತಿಳಿಸಿ ಆಯಿತಾ. ಸೊ ಇವಾಗ ನೋಡಿ, ನಾನಿದು ನಿಜ ಸ್ಟ್ಯಾಚು ಅಂತ ಅಂದ್ಕೊಂಡಿದ್ದೆ ಗೊತ್ತಾ, ಬಟ್ ಇದು ರಿಯಲ್. ನಾನು ಸ್ಟ್ಯಾಚು ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಯುವನ್ ಇಲ್ಲಮ್ಮ, ಜೀವ ಇದೆ ನೋಡಿ ಹೇಗೆ ನಿಂತಿದೆ ಪಾಪ, ಎಷ್ಟು ಭಯ ಆಗಿರುತ್ತೆ. ಎಂತ ಗೊತ್ತುಂಟ, ನಾನು ಈ ಥೀಮೇ ನೋಡಲಿಲ್ಲ. ಪೊಲೀಸ್ ಯಾಕೆ ಕರೆದು ಯುವನ್ನ ಡ್ಯಾನ್ಸ್ ಮಾಡಿಸ್ತಿದ್ದಾರೆ ಅಂತ ನಾನು ಅಂದ್ಕೊಂಡೆ. ಏನಪ್ಪ, ಯಾವ ಥರ ಪೊಲೀಸ್ ಇವರು ಅಂತ ಗೋವಾದಲ್ಲಿ. ಬಟ್ ಇದು ಥೀಮಲ್ಲಿ ಫಾರೆಸ್ಟ್ ಆಫೀಸರ್ ಏನೋ, ಅದಕ್ಕೆ. ವಾವ್, ಒಂದೊಂದು ಥೀಮ್ ಅಂತ ಸಖತ್ತಾಗಿದೆ ನೋಡಿ. ಮರ್ಮೈಡ್, ನಮ್ಮ ಕರ್ನಾಟಕದ ಪ್ರಾಣಿ ಯಾವುದು ಅಂದರೆ ಅದು ಆನೆ, ಬಟ್ ಗೋವಾದಲ್ಲಿ ಇದೆ. ಗೋವಾದ ಟ್ರೆಡಿಷ್ನಲ್ ಸ್ವೀಟ್ ನಮ್ಮ ಕಡೆನೂ ಇರುತ್ತಲ್ಲ, ಆ ಜಾತ್ರೆಗಳೆಲ್ಲ ಅದು ಸೇಮ್. ನಮ್ಮ ಕರ್ನಾಟಕದ ಬಸ್ಸು ಕೆಂಪಾದರೆ ಇಲ್ಲಿದು ಬ್ಲೂ ಬಣ್ಣ, ಕದಂಬ ಬಸ್ಸು ಅಂತ ಹೇಳ್ತಾರೆ. ನಾವೇನಿದ್ದ ಪ್ಲೇಸೆಲ್ಲ ಇದ್ರೆ ಆಗೋದಿಲ್ಲ. ಫ್ಲೋಟ್ ನಮ್ಮ ಹತ್ರ ಬರೋದು ಬೇಡ, ನಾವೇ ಫ್ಲೋಟ್ ಇದ್ದಲ್ಲಿ ಹೋಗುವ ಅಂತ ನಾವು ಫ್ಲೋಟಿಂದನೇ ಹೋದ್ವಿ. ಏನೇ ಆಗಲಿ, ನನಗೆ ಇವ್ರ ಡ್ಯಾನ್ಸ್ಗಳೇ ತುಂಬ ಇಷ್ಟ ಆಗಿತ್ತು. ಈ ಟ್ರೆಡಿಷ್ನಲ್ ಡ್ಯಾನ್ಸ್ ನೋಡೋಕ್ಕೆ ಚಂದ. ಇವ್ರದ್ದು ಡ್ಯಾನ್ಸ್ ಅದು ಸಖತ್ತಾಯಿತು. ಆ ಸಾಂಗು, ಅವ್ರ ಡ್ಯಾನ್ಸು, ಅದು ಮಾಡೋದು ಬಲೆ ಇದೆಲ್ಲ ಸಖತ್ತಾಯಿತು. ಸೊ ಬನಾಲಿಯಂ ಥೀಮ್ ಅಂತ ಇತ್ತು, ತುಂಬ ಇಷ್ಟ ಆಯಿತು.
ಇಲ್ಲಿ ಗೋವಾದಲ್ಲಿ ಬಾಡಿ ಶೇಮ್ ಅಂತ ಇಲ್ಲ, ಯಾವ ಥರ ಡ್ರೆಸ್ ಹಾಕಿದ್ರು ಏನು ಅನ್ಕಂಫರ್ಟೇಬಲ್ ಅಂತೂ ಆಗೋದೇ ಇಲ್ಲ. ಇಲ್ಲಿ ಯಾರೂ ಕೆಟ್ಟ ದೃಷ್ಟಿಯಲ್ಲಿ ನೋಡೋದೇ ಇಲ್ಲ. ವಾವ್, ಇದಂತೂ ಸಖತ್ತಾಗಿತ್ತು ನೋಡಿ, ಎಷ್ಟು ಚಂದ ಮಾಡಿದ್ದಾರೆ ಇದೊಂದು ಬೋಟನ್ನು. ಹಬ್ಬ ಇದು ಮುಗಿಯುವಾಗಿಲ್ಲ ಮಾರೆ, ಎಷ್ಟು ಉಂಟು ಅಂದರೆ ನಾವೀಗ ಹೋಗ್ತಾ ಇದ್ರೆ ಬರ್ತಾನೆ ಇದೆ. ಗೋವಾದ ಕ್ಯಾಪಿಟಲ್ ಪಂಜಿ, ಇದು ಸ್ಟ್ರೀಟ್ ಲೈಟ್ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟೆಷ್ಟು ಉದೋದ ಒಂಥರ ಆರ್ಟ್, ಅದರಲ್ಲೂ ಕೂಡ ಆರ್ಟ್ ಎಷ್ಟು ಚಂದ, ನಂಗೆ ತುಂಬ ಇಷ್ಟ ಆಯಿತು. ಇಲ್ಲಿ ನೋಡಿ ಬೆಲ್ಲ ಮಾಡುವಂತಹ ಆಲೆಮನೆ. ಕಾರ್ನಿವಲ್ ಆದರೆ ಇದು ಹಿಂದಿನಿಂದ ಬಂದ ಕಲ್ಚರಲ್ ಆಗಿರ್ಬೋದು, ಅದನ್ನು ತೋರಿಸುವಂತಹ ಒಂದು ದೊಡ್ಡ ಫೆಸ್ಟಿವಲ್ ಅಂತ ಹೇಳ್ಬೋದು. ಯುವಾನ್ಗೆ ಬೆಲ್ಲ ಸಿಕ್ತು ಆಲೆಮನೆದು. ಸಾಂಗೇ ಡಿಫ್ರೆಂಟ್ ಅಲ್ವಾ, ಎಷ್ಟು ಖುಷಿ ಆಗುತ್ತೆ ಈ ಸಾಂಗ್ ಕೇಳೋಕ್ಕೆಲ್ಲ. ನಮಗದು ನಿಜವಾಗ್ಲೂ ಆ DJ ಸೌಂಡ್, ಹಿಂದಿ ಸಾಂಗ್ಸ್ ಎಲ್ಲ ಕೇಳಿ ಕೇಳಿ ಸಾಕಾಗಿತ್ತು, ತುಂಬ ಖುಷಿ ಆಯಿತು. ಆವಾಗ ನಾವು ಸ್ಟಾರ್ಟಿಂಗು ಬ್ರಿಡ್ಜಿದು ಆ ಕಡೆ ಇದ್ವಿ, ರಿವರ್ ಇದ್ದು. ಈಗ ಈ ಕಡೆ ಕ್ರೂಸ್ ನೋಡಿದ್ರಲ್ಲ, ಸೊ ನಾನು ಈಗ ಈ ಕಡೆ ಬಂದೆ. ಈ ಫ್ಲೋಟ್ಗಳೆಲ್ಲ ಇನ್ನೂ ಸ್ಟಾರ್ಟ್ ಆಗಬೇಕು. ನಾನೆಲ್ಲ ನಿಂತಲ್ಲೇ ಒಮ್ಮೆ ನೋಡ್ಕೊಂಡು ಹೋಗೋಣ ಏನಿದೆ ಅಂತ ಪಟ್ಟ ಓಡ್ ಬಂದೆ. ಅವರೆಲ್ಲ ಅಲ್ಲೇ ಇದ್ದಾರೆ. ಇದೊಂದು ಚೆನ್ನಾಗಿದೆ ನೋಡಿ, ಮಕ್ಕಳು ಕಡಲೆ ಮಾರೋದು ನೋಡಿ, ಇವನಿಗೆ ಕಡಲೆ ಸಿಕ್ತು. ಗೋವಾದ ಸಿಟಿಗಳೆಲ್ಲ ತಿರುಗಾಡ್ತಾ ಇದ್ರೆ ಮಡ್ಗಾವಲ್ಲಿ ಜಾಸ್ತಿಯಾಗಿ ನೋಡಿ ಲೋಕಲ್ಸ್ ಇದೇ ಥರ ಡ್ರೆಸ್ ಹಾಕೋದು, ನೀವೆಲ್ಲಿ ನೋಡ್ರು ಇದೇ ಥರ ಡ್ರೆಸ್ ಹಾಕೊಂಡಿರ್ತಾರೆ. ಫ್ಲೋಟ್ಸ್ ಎಲ್ಲ ಮುಗಿದ್ಮೇಲೆ ಏನು ಅಂತ ನೋಡಕ್ಕೆ ಹೋದರೆ, ಫ್ಲೋಟ್ಸ್ ಎಲ್ಲ ಆದಮೇಲೆ 10 ಗಂಟೆ ತನಕ ಮ್ಯೂಸಿಕಲ್ ಕನ್ಸರ್ಟ್ ಇರ್ತದೆ. ಹಬ್ಬ ಆಯಿತು, ಕೊನೆಗೂ ಕಾರ್ನಿವಲ್ ಸುಸ್ತಾಯಿತು. ಆ್ಯಕ್ಚುಲಿ ಮುಗಿಲಿಲ್ಲ, ಇನ್ನೂ ಆಗ್ತಾನೆ ಉಂಟು. ಸಾಕಾಯಿತು, ಲೇಟ್ ಆಯಿತು ಬಸ್ಸು ಟೈಮ್. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್, ಎಲ್ಲರಿಗೂ ನಮಸ್ಕಾರ.